ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆ ಯಾವತ್ತು, ಹಾಗೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ. ಆಷಾಢ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆ ಬರುವಂಥ ಅಮಾವಾಸ್ಯೆಯನ್ನು ನಾವು ಆಷಾಢ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕರಿತೀವಿ. ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಯಾಕೆ ಈ ಅಮಾವಾಸ್ಯೆಗೆ ಕರಿತೀವಿ ಅಂತ ಹೇಳೋದಾದರೆ, ಆಷಾಢ ಮಾಸದಿಂದ ಕೃಷಿ ಕಾರ್ಯಗಳು ಕೂಡ ಆರಂಭವಾಗುತ್ತೆ. ಹಾಗಾಗಿ ರೈತರು ಬೇಸಾಯ ಶುರು ಮಾಡೋದಕ್ಕಿಂತ ಮುಂಚೆ ಮಣ್ಣಿನಲ್ಲಿ ಮಾಡಿರುವಂಥ ಎತ್ತುಗಳನ್ನು ಪೂಜೆ ಮಾಡೋ ಕಾರಣದಿಂದ ಈ ಅಮಾವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕರೀತಾರೆ. ಜೋಡಿ ಎತ್ತುಗಳನ್ನು ಇಟ್ಟು ಆ ಎತ್ತುಗಳಿಗೆ ಪೂಜೆಯನ್ನು ಮಾಡಿ ತಮ್ಮ ಬೇಸಾಯ ಕಾರ್ಯಗಳನ್ನು ಶುರು ಮಾಡ್ತಾರೆ. ಈ ಆಷಾಢ ಅಮಾವಾಸ್ಯೆ ಅತ್ಯಂತ ಶಕ್ತಿಯುತವಾದಂತಹ ಅಮಾವಾಸ್ಯೆ, ಜೊತೆಗೆ ಬಹಳ ವಿಶೇಷವಾದಂಥ ಅಮಾವಾಸ್ಯೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಹಾಗಾದರೆ ಈ ವರ್ಷ ಈ ಆಷಾಢ ಅಮಾವಾಸ್ಯೆ ಯಾವ ದಿನಾಂಕದಂದು ಬಂದಿದೆ, ಯಾವ ಸಮಯದಲ್ಲಿ ಈ ಆಷಾಢ ಅಮಾವಾಸ್ಯೆಯ ತಿಥಿ ಆರಂಭವಾಗಿ ಅಂತ್ಯವಾಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಈ ವರ್ಷ ಅಂದರೆ 2024ನೇ ಇಸ್ವಿಯಲ್ಲಿ ಆಷಾಢ ಅಮಾವಾಸ್ಯೆ ಜುಲೈ 5ನೇ ತಾರೀಕು ಶುಕ್ರವಾರದ ದಿನ ಬಂದಿದೆ. ಶುಕ್ರವಾರದ ದಿನವೇ ಅಮಾವಾಸ್ಯೆ ಬಂದಿರೋವಂಥದ್ದು ಅತ್ಯಂತ ವಿಶೇಷವಾದಂಥದ್ದು ಅಂತ ಹೇಳ್ಬೋದು. ಇನ್ನು ಈ ಅಮಾವಾಸ್ಯೆಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. ಈ ಆಷಾಢ ಅಮಾವಾಸ್ಯೆಯ ತಿಥಿ ಆರಂಭವಾಗುವಂಥದ್ದು ಜುಲೈ 5ನೇ ತಾರೀಕು ಬೆಳಗಿನ ಜಾವ 5 ಗಂಟೆಗೆ. ಆಷಾಢ ಅಮಾವಾಸ್ಯೆಯ ತಿಥಿ ಅಂತ್ಯವಾಗುವಂಥದ್ದು ಜುಲೈ 6ನೇ ತಾರೀಕು ಬೆಳಗಿನ ಜಾವ 4 ಗಂಟೆ 29 ನಿಮಿಷಕ್ಕೆ ಆಷಾಢ ಅಮಾವಾಸ್ಯೆಯ ತಿಥಿ ಅಂತ್ಯವಾಗುತ್ತೆ. ಸಂಪೂರ್ಣವಾಗಿ ಅಮಾವಾಸ್ಯೆಯ ತಿಥಿ ನಮಗೆ ಜುಲೈ 5ನೇ ತಾರೀಕು ಶುಕ್ರವಾರದ ದಿನ ಇರೋದ್ರಿಂದ ನಾವು ಅಮಾವಾಸ್ಯೆಯನ್ನು ಜುಲೈ 5ನೇ ತಾರೀಕು ಶುಕ್ರವಾರದ ದಿನವೇ ಆಚರಣೆ ಮಾಡಬೇಕಾಗತ್ತೆ. ಇನ್ನು ಈ ಆಷಾಢ ಅಮಾವಾಸ್ಯೆ ಮಣ್ಣೆತ್ತಿನ ಅಮಾವಾಸ್ಯೆ ಕೂಡ ಆಗಿರೋದ್ರಿಂದ ನಿಮ್ಮಲ್ಲಿ ಯಾರಾದರೂ ಸಂಪ್ರದಾಯ ಇದ್ದರೆ ಮಣ್ಣಿನಿಂದ ಮಾಡಿರೋಂಥ ಎತ್ತುಗಳನ್ನು ಇಟ್ಟು ಪೂಜೆ ಮಾಡುವಂಥದ್ದು ನೀವು ಮಾಡ್ಬೋದು. ಆಚರಣೆ ಇಲ್ಲದೇ ಇರೋರು ಅಮಾವಾಸ್ಯೆಯ ದಿನವೇ ಶುಕ್ರವಾರದ ದಿನ ಬಂದಿರೋದ್ರಿಂದ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗತ್ತೆ. ಲಕ್ಷ್ಮೀ ಪೂಜೆಗೆ ಅತ್ಯಂತ ಶ್ರೇಷ್ಠವಾದಂತಹ ಸಮಯ ಅಂತಂದರೆ ಬೆಳಗ್ಗೆ 5 ಗಂಟೆ ಮೇಲೆ 7 ಗಂಟೆ ಒಳಗಡೆ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಆ ಸಮಯದಲ್ಲಿ ಪೂಜೆ ಮಾಡೋದಕ್ಕಾಗಿಲ್ಲ ಅಂದರೆ ಸಂಜೆ 5 ಗಂಟೆಯಿಂದ 7 ಗಂಟೆ ಒಳಗಡೆ ನೀವು ಪೂಜೆಯನ್ನು ಮಾಡ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆ ಯಾವತ್ತು, ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.